ಪಾಪ ನಾನೇನ ಮಾಡಿದೆನೋ ಯಾರಿಗಿಲ್ಲದ ಬಾಧೆ ನನಗೆ ಯಾರಿಗೆ ಯಾರು ನನಗಿನ್ಯಾರು ಆಸರೆ ದೊರಕದೆ ಅಲೆಯುತ್ತಲಿರುವೆ ಪರಮಾತ್ಮ ಆಸರೆ ದೊರಕದೆ ಅಲೆಯುತ್ತಲಿರುವೆ ಜೀವನ ಭಾರ ಆವುದು ಜೀವನ ಭಾರ ಆವುದು ಯಾರಿಗೆ ಯಾರು ನನ್ನವರ್ಯಾರು ದೇವಾ 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 ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಏನಿದು ಏನಿದು? ಯಾರು ಭಿಕ್ಷೆಯನ್ನು ಬೇಡುತ್ತಿರುವರಲ್ಲ? ಇರಲಿ, ಭವತಿ ನನ್ನ ಮಗುವಿನ ಪಾಲಿನ ಸ್ವಲ್ಪ ಅನ್ನ ಇರುವುದು, ಇದನ್ನೇ ಕೊಡುವಲಾಗುವುದು. ತೆಗೆದುಕೊಳ್ಳುವರಾಗಿ. ಕೆಲಸ ಮಾಡಿದ್ರೆ ಯಾರು ಕೆಲಸ ಕೊಡಲ್ಲ ಅಂತಾನೆಯ ಸ್ವಾಮಿ. ಊಟವಿಲ್ಲದೆ ಭಿಕ್ಷೆಯನ್ನು ಬೇಡುತ್ತಿರನು ಸ್ವಾಮಿ. ಕೆಲಸವನ್ನು ಕೊಡುವುದಾದರೆ ಒಂದು ಕೆಲಸವನ್ನು ಕೊಡಿ ಸ್ವಾಮಿ. ಶಿರಸ ವಹಿಸಿ ಮಾಡುವನು ಸ್ವಾಮಿ. ನಂಗೆ ಗಂಟು ಬಿಡ್ನಲ್ಲ ಲೋಯಪ್ಪ ಬಾರವೇಲಿ ನಮ್ಮ ಮನೆ ಕರ್ಕೊಂಡ್ ಬಂದಿದ್ಯಲ್ಲ ದಾಸಿ, ಅವಳ ಪಾಲಿನ ಊಟ ಎಲ್ಲ ದಿನ ವಹಿಂಗ್ ತಂದಾಕ್ತಾಳೆ. ಅವಮ್ಮ ಏನಪ್ಪ ಕೆಲಸ ಮಾಡ್ತಾಳೆ? ನೀನೇ ನಮ್ಮ ತೋಟದಲ್ಲಿ ಯಾವ್ದಾನ ಕೆಲಸ ಇದ್ರೆ ಕೊಡಪ್ಪ ಈ ವಹಿಂಗೆ. ಆಗಬಹುದು. ಒಳ್ಳೆ ಬಿಂಬಾಗಿರೋ ಹಳೆ ಕರ್ಕೊಂಡ್ ಬಂದಿದ್ಯಾ ನೀವು ನಂಬಿ. ನಾನೇನಯ್ಯ ಯಾಗಯ್ಯ ನಮ್ಮ ಊರನ್ನವಲ್ಲ, ನಮ್ಮ ದೇಶದವನಲ್ಲ, ಇವನನ್ನು ನಂಬಿ ನಾನು ಹೇಗಯ್ಯ ಕೆಲಸ ಕೊಡುವುದು? ಸ್ವಾಮಿ, ನೀವು ನನಗೆ ಒಂದು ಕೆಲಸವನ್ನು ಕೊಡುವುದಾದರೆ ನನ್ನ ಹತ್ತಿರ ಒಂದು ಕರಾರಿರುವುದು ಸ್ವಾಮಿ. ಕರಾರು ಅಂದರೆ ಏನಯ್ಯ? ಸ್ವಾಮಿ, ನಿಮ್ಮ ತೋಟದಲ್ಲಿ ಯಾರಾದರೂ ಕಳ್ಳತನವನ್ನು ಮಾಡಿದರೆ ಅವರ ಕರಗಳನ್ನು ಖಂಡಿಸಿ ತಂದು ಒಪ್ಪಿಸುವರು ಸ್ವಾಮಿ. ಅವರು ಸಿಗದೆ ಹೋದ ಪಕ್ಷದಲ್ಲಿ ನನ್ನ ಕರಗಳನ್ನೇ ಖಂಡಿಸಿ ಕೊಡುವೆನು ಸ್ವಾಮಿ. ದಂಡಪಾಲ ಹೇಳಪ್ಪ. ಅಲ್ಲಿ ಕಾಗ್ದನೋ ಒಂದು ಸೀಸದ ಕಡ್ಡಿ ತಗೊಂಬರಪ್ಪ. ಹೇಳಪ್ಪ, ಕಾಗ್ದನು ಸೀಸದ ಕಡ್ಡಿನೂ ತಂದಿದ್ದೀನಿ. ಅದೇನು ಕರಾರು ಬರ್ಕೊಟ್ಬಿಡಪ್ಪ. ತೆಗೆದುಕೊಳ್ಳಿ ಸ್ವಾಮಿ. ನೋಡ ದಂಡಪಾಲ ಕರೆಕ್ಟಾಗಿ ಐತೇನೋ? ರುಜುನೇ ಹಾಕಿಲ್ವಲ್ಲಪ್ಪ. ರುಜು ಅಂತ ಹಾಕಪ್ಪ. ಕೊಡಿ ಸ್ವಾಮಿ. ಕರೆಕ್ಟಾಗಿ ಐತೇನಪ್ಪ? ಸರಿಯಾಗೈತೆ ಕಣಪ್ಪ. ಇವಾಗ ಹೋಗಿ ನಮ್ಮ ತೋಟದಲ್ಲಿ ತೋಟ ಎಲ್ಲ ತೋರಿಸ್ಬಿಟ್ಟು ಕೆಲಸ ವಹಿಸ್ಬಿಟ್ಟು ಬಂದ್ಬಿಡಪ್ಪ. ಸರಿ ಕಣಪ್ಪ. ಆಗ್ಬಹುದು.
ಇದೇ ನಮ್ ತೋಟ. ಹಾಗೆ ಆಗಲಿ ಸ್ವಾಮಿ. ಇಲ್ಲ ನೋಡು ತೋಟ, ನಮ್ ತೋಟ ಚೆನ್ನಾಗದೆ. ತೆಂಗಿನ ಮರ ಇಲ್ಲೇ ಇದೆ. ಆ ಗುಡ್ಸ್ಲೊಳಗೆ ಕೊಡ್ಲಿ ಆರೆ ಎಲ್ಲದೆ ಅದನ್ನ ತಾಂಡು ಕೆಲಸ ಮಾಡು, ಮುಗಿಸ್ಬಿಡು. ಚೆನ್ನಾಗಿ ಕೆಲಸ ಮಾಡಬೇಕು, ಕಳ್ಬಿಡ್ಬಾರ್ದು ಸ್ವಾಮಿ. ಇದು ಮೂಲನ ಕೊರಗಿಸಿ ಕಾಡಲು ಪರಿಪರಿ ಕಷ್ಟವನ್ನ ಕೊಡುವೆ, ಪರಿಪರಿ ಕಷ್ಟವನ್ನ ಕೊಡುವೆ, ಪರಿಪರಿ ಕಷ್ಟವನ್ನ ಕೊಡುವೆ. ಕತ್ತ ಕಾಯುವ ಚತುರನ ಕರಗಳ ಘಾತಿಸಿ ಛೇದಿಸಿ ಬಿಡುವೆನು ನಾ. ಕತ್ತ ಕಾಯುವ ಚತುರನ ಕರಗಳ ಘಾತಿಸಿ ಛೇದಿಸಿ ಬಿಡುವೆನು ನಾ. ಕಪಡ ಬ್ರಾಹ್ಮಣ ವೇಷದಿ ಹೋಗಿ, ಕಪಡ ಬ್ರಾಹ್ಮಣ ವೇಷದಿ ಹೋಗಿ ಉಪಾಯಗೈಯುವೆ ನಾನೀಗ, ಉಪಾಯಗೈಯುವೆ ನಾನೀಗ, ಉಪಾಯಗೈಯುವೆ ನಾನೀಗ. ಆಹಾ, ನನ್ನನ್ನು ಕೂಡಿದ ಸಭೆಯಲ್ಲಿ ನಿಂದಿಸಿದ ಕ್ಷತ್ರಿಯದವನಿಗೆ ನಾನು ಯಾವ ಕಷ್ಟವನ್ನು ಕೊಟ್ಟಂತಾಗಲಿಲ್ಲವಲ್ಲ. ಏನು ಮಾಡಲಿ, ಏನು ಮಾಡಲಿ? ಇರಲಿ, ಇತ್ತ ಸತ್ಯವ್ರತ ರಾಜನಾದರೂ ಮಣ್ಣಿನ ಕೆಲಸವನ್ನು ಮಾಡಿಕೊಂಡು ಆತನೂ ಸುಖವಾಗಿರುವನು. ಇನ್ನು ಚಂದ್ರಹಾಸೆ ಆದರೂ ಕಸ್ಬಲೆ ಎಂಬ ಹೆಸರಿನಿಂದ ಮನೆಯನ್ನ ಕೆಲಸವನ್ನ ಮಾಡಿಕೊಂಡು ಆಕೆ ಸಹ ಸುಖವಾಗಿರುವನು. ಇನ್ನು ಬಾಲಕನಾದ ಚಿತ್ರನಾದರೂ ಕತ್ತೆಯನ್ನು ಮೇಯಿಸುತ್ತಾ ಆತನು ಸಹ ಸುಖವಾಗಿರುವನಲ್ಲ. ಏನು ಮಾಡಲಿ? ಇರಲಿ, ಬಾಲಕನಾದರೂ ಮಡಿವಾಳಿ ತಿಮ್ಮಯ್ಯನ ತೋಟದಲ್ಲಿ ಕತ್ತೆಯನ್ನು ಮೇಯಿಸುತ್ತಿರುವನು. ನಾನು ಆ ಬಾಲಕನನ್ನು ವಂಚಿಸಿ ತಂದೆಯಿಂದಲೇ ಮಗಳ ಕರಗಳನ್ನು ಖಂಡಿಸುವಂತೆ ಮಾಡುವೆನು. ಈ ಕಾರ್ಯವನ್ನು ಈಗಲೇ ಮಾಡುವೆನು. ಮಣ್ಣಿನಿಂದಲೇ ಹುಟ್ಟಿ ಮಣ್ಣಿನಿಂದಲೇ ಬೆಳೆದು ಮಣ್ಣಿಗೆ ದೇಗವು ಹೋಗುವುದಲ್ಲೋ ಮನುಜ, ಮನುಜ. ನಾನು ನಾನೆಂದು ಮೆರೆಯಲು ಬೇಡವೋ, ನಾನು ನಾನೆಂದು ಮೆರೆಯಲು ಬೇಡವೋ. ಸಿರಿತನ ಬಡತನ ಸ್ಥಿರವಲ್ಲವೋ ಮನುಜ, ಸಿರಿತನ ಬಡತನ ಸ್ಥಿರವಲ್ಲವೋ ಮನುಜ. ಮಣ್ಣಿನಿಂದಲೇ ಹುಟ್ಟಿ ಮಣ್ಣಿನಿಂದಲೇ ಬೆಳೆದು ಮಣ್ಣಿಗೆ ದೇಗವು ಹೋಗುವುದಲ್ಲೋ ಮನುಜ, ಮನುಜ. ನಾನು ನಾನೆಂದು ಹಿಗ್ಗಲು ಬೇಡವೋ, ನಾನು ನಾನೆಂದು ಹಿಗ್ಗಲು ಬೇಡವೋ. ಸಿರಿತನ ಬಡತನ ಸ್ಥಿರವಲ್ಲವೋ ಮನುಜ, ಸಿರಿತನ ಬಡತನ ಸ್ಥಿರವಲ್ಲವೋ ಮನುಜ. ಮಣ್ಣಿನಿಂದಲೇ ಹುಟ್ಟಿ ಮಣ್ಣಿನಿಂದಲೇ ಬೆಳೆದು ಮಣ್ಣಿಗೆ ದೇಗವು ಹೋಗುವುದಲ್ಲೋ ಮನುಜ, ಮನುಜ. ಅಯ್ಯೋ ಪರಮಾತ್ಮ, ಬೆಳಗಿನಿಂದ ಕೆಲಸವನ್ನು ಮಾಡಿ ಬಹಳ ಆಯಸ್ಸಾಗಿರುವುದು. ಸ್ವಲ್ಪ ಹೊತ್ತು ವಿಶ್ರಮಿಸುವೆನು.
ಮಾರನೇ ಪರಮೇಶ ಮಾರ ಕುಮಾರ ತಾಂಡವಿಲೋಲ ಮಾರನೇ ಪರಮೇಶ ಕೃಪೋ ಸಾಗರ ತಪೋ ಗೋಚರ ಪ್ರಪಂಚಾತ್ಮಕ ಬಹುದೂರ ಕೃಪೋ ಸಾಗರ ತಪೋ ಗೋಚರ ಪ್ರಪಂಚಾತ್ಮಕ ಬಹುದೂರ ತಾರ ಕುಮಾರ ತಾಂಡವಿಲೋಲ ಮಾರನೇ ಪರಮೇಶ ಮಗು ಮಗು ಬಾರಪ್ಪ ಇಲ್ಲಿ. ಸ್ವಾಮಿ, ನನ್ನನ್ನು ಕರೆಯಲು ಕಾರಣವೇನು ಸ್ವಾಮಿ? ಮಗು ಮಗು ನನಗೆ ತುಂಬಾ ದಾಹವಾಗುತ್ತಿರುವುದು. ಇಲ್ಲಿ ಎಲ್ಲೂ ಜಲವನ್ನಾದರೂ ತೋರಿಸಪ್ಪ, ನಿನಗೆ ಪುಣ್ಯವೂ ಬರುವುದು. ಸ್ವಾಮಿ, ಆ ತೋಟದಲ್ಲಿ ಒಂದು ಕೊಳವಿರುವುದು. ತಾವು ಅಲ್ಲಿಗೆ ಹೋಗಿ ಜಲಪಾನ ಮಾಡಬಹುದು. ಮಗು, ನನಗೆ ವಯಸ್ಸಾಗಿರುವುದರಿಂದ ಎರಡು ನೇತ್ರಗಳು ಸಹ ಕಾಣುವುದಿಲ್ಲ. ನೀನೇ ಬಂದು ಜಲವನ್ನು ತೋರಿಸಪ್ಪ, ನಿನಗೆ ಪುಣ್ಯವೂ ಬರುವುದು. ಹಾಗೆ ಆಗಲಿ ಸ್ವಾಮಿ. ಮಗು, ನಾನು ಜಲವನ್ನು ಸೇವಿಸುವ ತನಕ ಇಲ್ಲೇ ಇರುವನಾಗು. ಹಾಗೆ ಆಗಲಿ ಸ್ವಾಮಿ. ಮಗು, ಜಲವು ಬಹಳ ಸಿಹಿಯಾಗಿರುವುದು. ಈ ತೋಟವನ್ನೊಂದು ಸಾರಿ ನೋಡೋಣವೇ? ಹಾಗೆ ಆಗಲಿ ಸ್ವಾಮಿ. ರಸಬಾಳೆಯಲ್ಲಿ ಎಷ್ಟು ಬಾಳೆಹಣ್ಣು ಹಣ್ಣಾಗಿರುವುದು ನೋಡಿದೆಯಾ? ನನಗಾದರೂ ಹಸಿವಾಗುತ್ತಿರುವುದರಿಂದ ಆ ರಸಗಾಳೆಯಿಂದ 2 ಚಿಪ್ಪು ಹಣ್ಣುಗಳನ್ನು ಕಿತ್ತು ಮಗು, ನಾವಿಬ್ಬರು ಸೇವಿಸೋಣ. ನಾನು ಯಾರೊಂದಿಗೂ ಸಹ ಹೇಳುವುದಿಲ್ಲ. ಸ್ವಾಮಿ, ನಿಮಗೆ ಇಷ್ಟು ವಯಸ್ಸಾಗಿದೆ, ನಿಮಗೆ ಇನ್ನೂ ಬುದ್ಧಿ ಬಂದಿದೆ. ಅದು ಪರರ ಸುತ್ತು ಪಾಷಾಣಕ್ಕೆ ಸಮಾನ. ನಾನು ಮಾತ್ರ ಕೇಳುವುದಿಲ್ಲ. ನಾನಿನ್ನೂ ಬರುವೆನು. ಮಗು, ಈ ಬಾಲಕರು ಸಹ ಎಷ್ಟೊಂದು ಸತ್ಯವಂತರು. ಇಂಥ ಕಷ್ಟ ಕಾಲದಲ್ಲೂ ಸಹ ಸುಳ್ಳನ್ನೇ ಹೇಳಲಿಲ್ಲವಲ್ಲ. ಏನು ಮಾಡಲಿ? ಇರಲಿ. ಬಾಲಕನು ಹೋಗುವ ಸಂಯಮದಲ್ಲಿ ತನ್ನ ಕಂಬಳಿಯನ್ನು ಇಲ್ಲೇ ಬಿಸಿಟ್ಟು ಹೋಗಿರುವನು. ಈಗ ಆ ರಸಬಾಳೆ ಕೊನೆಯಿಂದ 2 ಚಿಪ್ಪಣ್ಣುಗಳನ್ನು ಕಿತ್ತು ಆ ಕಂಬಳಿಯಲ್ಲಿ ಬಚ್ಚಿತ್ತು ತನ್ನಿಂದಲೇ ಮಗನ ಕರಗಳನ್ನು ಖಂಡಿಸುವಂತೆ ಮಾಡುವನು. ಹಾ ಪರಮಾತ್ಮ, ಈ ಬಾಳೆ ಮರದಲ್ಲಿ ಯಾರು 2 ಚಿಪ್ಪು ಹಣ್ಣುಗಳನ್ನು ಕಿತ್ತಿರೋರಲ್ಲ, ಯಾರು ಕಾಣ್ತಿಲ್ಲವಲ್ಲ. ಕಳ್ಳತನವನ್ನು ನಾನು ಹೆಂಗೆ ಪತ್ತೆ ಹಚ್ಚಲಿ? ನಮ್ಮ ದಣಿಗೆ ಬರದ ಕರಾರ ಪತ್ರದಂತೆ ನನ್ನ ಕರಗಳನ್ನು ಕತ್ತರಿಸುವಂತೆ ಐತೆ. ಯಾರು ಕಾಣ್ತಿಲ್ಲವಲ್ಲ. ಓಹ್, ಇರಲಿ. ತೋಟದ ಆಚೆ ಯಾರೋ ಒಬ್ಬ ಹುಡುಗ ಕತ್ತೆಯನ್ನು ಮೇಯಿಸುತ್ತಾ ಕುಳಿತಿರೋನು.
ಆ ಹುಡುಗನನ್ನು ಏನಾದರೂ ಆ ಹುಡುಗನನ್ನು ವಿಚಾರಿಸಿದರೆ ಕಳ್ಳರು ಸಿಗಬಹುದು. ಮಗು ಮಗು ಬಾಪ ಇಲ್ಲಿ. ಸ್ವಾಮಿ, ನನ್ನನ್ನು ಕರೆಯಲು ಕಾರಣವೇನು ಮಗು, ಸ್ವಾಮಿ? ಈ ದಿವಸ ನಮ್ಮ ತೋಟಕ್ಕೆ ಯಾರಾದರೂ ಬಂದಿದ್ದಾರೇನಪ್ಪ? ಸ್ವಾಮಿ, ಒಬ್ಬ ಮುದುಕ ಬ್ರಾಹ್ಮಣರು ಬಂದು ಕುಡಿಯಲು ಜಲವನ್ನು ತೋರಿಸಿ ಎಂದರು. ನಿಮ್ಮ ತೋಟದಲ್ಲಿರುವ ಜಲವನ್ನು ತೋರಿಸಿದ್ದೇನೆ ಸ್ವಾಮಿ. ಮಗು, ಅವರೊಬ್ಬರೇ ಬಂದಿದ್ದರೋ ಬೇರೆ ಯಾರು ಬಂದಿದ್ದಾರಪ್ಪ? ಸ್ವಾಮಿ, ನನಗೆ ಕಣ್ಣುಗಳು ಕಾಣುವುದಿಲ್ಲ, ನೀನೇ ಬಂದು ತೋರಿಸು ಎಂದರು. ಅದಕ್ಕೆ ನಾನು ತೋರಿಸಿದೆ. ನಿಮ್ಮ ತೋಟಕ್ಕೆ ಬಂದು ಕೊಳವನ್ನು ತೋರಿಸಿದ್ದೇನೆ ಸ್ವಾಮಿ. ಮಗು, ನಮ್ಮ ತೋಟಕ್ಕೆ ನಾ ಬಂದಿರುವೆ ಎಂದು ಹೇಳುತ್ತಿರುವೆ. ಆ ಬಾಳೆ ಮರದಲ್ಲಿ 2 ಚಿಪ್ಪು ಹಣ್ಣುಗಳೇನಾದರೂ ಕಿತ್ತೆಯ ಮಗು? ಸ್ವಾಮಿ, ಆ ಮುದುಕ ಬ್ರಾಹ್ಮಣರು ನನಗೆ ತುಂಬಾ ಹಸಿವಾಗುತ್ತಿರುವುದು, ಆ ಬಾಳೆಗೊನೆಯಲ್ಲಿ 2 ಚಿಪ್ಪು ಬಾಳೆಹಣ್ಣನ್ನು ಕಿತ್ತುತ್ತಾ ನಾವಿಬ್ಬರು ಸೇವಿಸೋಣ, ನಾನು ಮಾತ್ರ ಯಾರಿಗೂ ಹೇಳುವುದಿಲ್ಲ ಎಂದರು. ಅದಕ್ಕೆ ನಾನು, ಅದು ಪರರ ಸುತ್ತು ಪಾಷಾಣಕ್ಕೆ ಸಮಾನ, ನಾನು ಮಾತ್ರ ಕೇಳುವುದಿಲ್ಲ ಎಂದು ಹೊರಟು ಹೋದೆನು ಸ್ವಾಮಿ. ಮಗು, ನಾನು ನಿನ್ನನ್ನು ಏನು ಮಾಡುವುದಿಲ್ಲ ಮಗು. ಬಾಳೆಹಣ್ಣುಗಳನ್ನು ಕಿತ್ತುಕೊಂಡಿದ್ದರೆ ನಿಜವನ್ನು ಹೇಳು ಮಗು. ಶಿವನ ಮೇಲೆ ಆಣೆ ಇಟ್ಟು ಹೇಳುವೆನು, ನಾನು ಮಾತ್ರ ಕೇಳುವುದಿಲ್ಲ. ಅಯ್ಯೋ ಪರಮಾತ್ಮ, ಈ ಹುಡುಗನನ್ನು ಕೇಳಿದರೆ ಆ ಪರಮಾತ್ಮನ ಮೇಲೆ ಆಣೆ ಇಕ್ಕಿ ಹೇಳುತ್ತಿರುತ್ತಲ್ಲ, ಏನ್ ಮಾಡಲಿ ಮಗು? ಈ ಕಂಬಳಿ ಯಾರದಪ್ಪ? ನನ್ನದೇ ಸ್ವಾಮಿ. ತೆಗೆದುಕೊಂಡು ಹೋಗು ಮಗು. ಎಲೇ ಮಗು, ನಾನು ಕಿತ್ತಿಲ್ಲವೆಂದು ಹೇಳ್ತಿರುವೆಲ್ಲೋ? ನಿನ್ನ ಗೊಂಬಟೆಯಲ್ಲಿ ಹಣ್ಣುಗಳು ಹೇಗೆ ಬಂದವು? ಬಾಯಿಲಿ. ನಿಮ್ಮ ಅಪ್ಪ ಅಮ್ಮ ನಿನಗೆ ಸರಿಯಾದ ಬುದ್ಧಿ ಕಲಿಸಿಲ್ಲ, ನಾನು ಕಲಿಸುವೆನು. ಬಾಯಿಲಿ. ಆ ಗುಡಿಸಲಲ್ಲಿ ಕೊಡಲಿಯನ್ನು ತೆಗೆದುಕೊಂಡು ಬಾಯಿಲಿ. ಈ ತುಂಡಿನ ಮೇಲೆ ನಿನ್ನ ಕರಗಳನ್ನು ಶಿವ ಶಿವ ತಪ್ಪು ನನ್ನದಲ್ಲಯ್ಯ, ಪಾಲಕನ ಕರಗಳನ್ನು ಖಂಡಿಸುವೆನು. ಶಂಭೋ
ಕತ್ಗಳೆಲ್ಲ ಆ ರಾಮ್ ಜೋಯ್ಸ್ರು ತಾಟ್ಕೊಂಡ್ಬಿಟ್ಟವೆ. ಅದು ಎತ್ತಾಗೋದ್ನು ಅವ್ರ ಅಮ್ಮ ಬೇರೆ ಇತ್ತಾಗೆ ಬರ್ತಾವ್ರ. ಅವ್ರ ಅಮ್ಮನ ಒಂದ್ಸಲಿ ಕೇಳಿ ನೋಡ್ತೀನಿ. ಸ್ವಾಮಿ ಏನಾಯ್ತು? ನಿಮ್ಮ ಮಗ ಎಲ್ಲೋದ್ನ ನೋಡ್ದೇನಮ್ಮ. ಕತ್ಗಳೆಲ್ಲ ರಾಮ್ ಜೋಯ್ಸ್ರು ತೋಟ್ಕೋಗೋಣ. ಅವ್ರೇನೋ ನೋಡಿದ್ರೆ ನಮ್ಮನ್ನ ಬಿಡ್ತಾರೇನಮ್ಮ. ಅಯ್ಯೋ ಸ್ವಾಮಿ, ನನ್ನ ಕುಮಾರನನ್ನು ನಿಮ್ಮ ಮನೆಯಲ್ಲಿ ಬಿಟ್ಟಿದ್ದನಲ್ಲ, ಆತನು ಎಲ್ಲಿರುವನು ಜಾಗ್ರತೆಯಾಗಿ ತಿಳಿಸುವರಾಗಿ. ಆ ರಾಮ್ ಜೋಯ್ಸ್ರು ತೋಟದವ್ ಕತ್ತೆ ಮೇಸಿದ ಕಣಮ್ಮ. ಅದು ಎತ್ತಗೋದ ಗೊತ್ತಿಲ್ಲ ಕಣಮ್ಮ. ಬಂದ್ರೆ ನಮ್ಮ ಮನೆ ಕಳ್ಸ್ಬೇಡ ಕಣಮ್ಮ ಅವನ್ನ. ಹಾಗೆ ಆಗ್ಲಿ ಸ್ವಾಮಿ. ಕಂದ
ಕತ್ತರಿಸಿದೆಯೇ? ಹೇಗ ಕತ್ತರಿಸಿದ? ಎಲ್ಲಿರುವನು ನನ್ನ ಕುಮಾರನು? ಎಲ್ಲಿರುವನು? ತೋರಿಸುವರಾಗು. ನನ್ನ ಕುಮಾರನು ಎಲ್ಲಿರುವನು? ಜಾಗೃತಿಯಾಗಿ ತೋರಿಸುವರಾಗಿ ಅಮ್ಮ, ನನಗೆ ಇನ್ನು ಅರ್ಧ ಗಂಟೆ ಕಾಲ ಉಳಿದಿರುವುದು. ಅಷ್ಟರಲ್ಲಿ ಈ ಕೊಳ್ಳಿಯ ಬೆಳಕಿನಿಂದ ನಿಮ್ಮ ಮಗನನ್ನು ಹುಡುಕಿ ಕೊಡುವೆನು. ಬಾರಮ್ಮ. ಅಮ್ಮ, ಇಗೋ ಇಗೋ ಇದೇ ಮಾರ್ಗವಾಗಿ ಹೋಗಿರಲಮ್ಮ. ರಕ್ತವು ಕೆಂಪಾಗಿ ಸುರಿಯುತ್ತಿರುವುದಮ್ಮ. ಇಗೋ ಇಗೋ ಮರದ ಕೊನೆಯಲ್ಲಿ ಬಿದ್ದಿರುವುದಮ್ಮ. ಕಂದ ಮಗು ಚತುರ. ಅಪ್ಪ ಮಗನೇ ನಿನ್ನ ಕರಗಳ ಕಡಿದಾಗ ಅಯ್ಯೋ ಚತುರ. ಅಪ್ಪ ಮಗನೇ ನಿನ್ನ ಕರಗಳ ಕಡಿದಾಗ ಅಮ್ಮ ಅಮ್ಮ ಎಂದು ಎಷ್ಟು ಹತ್ತಿದೆ ಕಂದ ಚತುರ. ಅಮ್ಮ ಅಮ್ಮ ಎಂದು ಎಷ್ಟು ಹತ್ತಿದೆ ಕಂದ. ಅಪ್ಪ ಮಗನೇ ನಿನ್ನ. ಅಯ್ಯೋ ಕುಮಾರ, ಅಯ್ಯೋ ಚತುರ, ನಿನಗೆ ಬಾಳೆಹಣ್ಣು ತಿನ್ನಲು ಆಸೆ ಆಗಿದ್ದರೆ ನನ್ನ ಬಳಿ ಇಳಬಾರದೆ. ನಾನೇ ದನಿಯವರ ಬಳಿಗೆ ಹೋಗಿ ಕಾಡಿ ಬೇಳೆ ತರುತ್ತಿದ್ದನಲ್ಲೋ ಕುಮಾರ ಚತುರ. ಅಯ್ಯೋ ಏನಿದು? ನಾನು ಬರುವ ವೇಳೆಯಲ್ಲಿ ಕತ್ತಲಾಯಿತು. ಈಕೆಯ ಮಾಂಗಲ್ಯ ಹೊರಬಿದ್ದ ಮಾತ್ರವೇ ಕಾಡೆಲ್ಲ ಸೂರ್ಯ ಪ್ರಕಾಶಮಾನವಾಗಿ ಬೆಳಕಾಯಿತಲ್ಲ. ಈಕೆಗೆ ಯಾರಾಗಿರುವುದು? ಅಮ್ಮ, ನೀನು ಯಾರು? ನಿನ್ನ ಮಾಂಗಲ್ಯ ಹೊರಬಿದ್ದ ಮಾತ್ರವೇ ಸೂರ್ಯ ಪ್ರಕಾಶಮಾನವಾಗಿ ಕಾಡೆಲ್ಲ ಬೆಳಕಾಯಿತಲ್ಲಮ್ಮ. ನೀನು ಯಾರಮ್ಮ? ಏನಿದು? ನನ್ನ ಮಾಂಗಲ್ಯವು ನನ್ನ ಪತಿಗಲ್ಲದೆ ಪರಪುರುಷರಿಗೆ ಗೋಚರಿಸುವಂತಿಲ್ಲ. ಈತನಿಗೆ ಗೋಚರಿಸಲು ಕಾರಣವೇನು? ಈತನೇನಾದರೂ ನನ್ನ ಪತಿಯಾಗಿರಬಹುದೇ? ಸ್ವಾಮಿ, ತಾವು ಯಾರು? ತಮ್ಮ ವೃತ್ತಾಂತವನ್ನು ತಿಳಿಸುವರಾಗಿ. ಅಮ್ಮ, ಯಾರಲ್ಲಿ ಹೇಳದ ಒಂದು ಸತ್ಯವನ್ನು ಹೇಳಿವನು ಕೇಳಮ್ಮ. ಕಳಿಂಗ ರಾಜ್ಯದ ಸತ್ಯವ್ರತ ಮಹಾರಾಜನಮ್ಮ ಆ ಶನಿದೇವರಿಗೆ ಕ್ರೂರನಾಗಿ ಹೆಂಡತಿಯನ್ನು ಕಾಡಿನಲ್ಲಿ ಕರೆದುಕೊಂಡು ಬಂದು ಹೆಂಡತಿಯನ್ನು ಕಾಡಿನಲ್ಲಿ ಕಳೆದು ಈ ರಾಮಜೋಯಿಸ ತೋಟದಲ್ಲಿ ಕೂಲಿ ಕೆಲಸವನ್ನು ಮಾಡುತ್ತಿದ್ದನಮ್ಮ. ಸ್ವಾಮಿ, ನಾನು ನಿಮ್ಮ ಅರ್ಧಾಂಗಿನಿಯಾದ ಚಂದ್ರ. ಸ್ವಾಮಿ ಚಂದ್ರ, ನಾನು ಜಲವನ್ನು ತರಲು ಹೋದ ಮೇಲೆ ಏನಾಯಿತು ಚಂದ್ರ? ಹಾಗಾದ್ರೆ ಈ ಮಗು ನಮ್ಮ ಮಗನ ಕುಮಾರ. ಶನಿದೇವ, ನಿನ್ನನ್ನು ಒಂದು ಕೂಡಿದ ಮೇಲೆ ಒಂದೆರಡು ಮಾತನ್ನಾಡಿದ್ದಕ್ಕಾಗಿ ತಂದೆಯಿಂದಲೇ ಮಗಳ ಕರಗಳನ್ನು ಖಂಡಿಸಿದೆಯಾ ದೇವಿ? ನಾನು ಜಲವನ್ನು ತರಲು ಹೋದ ಮೇಲೆ ಏನಾಯಿತು ದೇವಿ? ಪ್ರಾಣೇಶ್ವರ, ತಾವು ಜಲವನ್ನು ತರಲು ಹೋದ ನಂತರ ಯಾವುದೋ ಒಂದು ಮೃಗವು ನನಗೆ ತಿನ್ನಲು ಪ್ರಯತ್ನಿಸಿತು. ಆಗ ಒಬ್ಬ ಬ್ರಾಹ್ಮಣೋತ್ತಮರು ಆ ಮೃಗವನ್ನು ಓಡಿಸಿ ನನ್ನ ಪ್ರಾಣವನ್ನು ಉಳಿಸಿದರು. ಅವರು ದಾನವಾಗಿ ನನ್ನ ಮೂಗಿನಲ್ಲಿರುವ ಮೂಗುತಿಯನ್ನು ಪಡೆದರು. ಅನಂತ ನಿಮ್ಮನ್ನು ಹುಡುಕುತ್ತಾ ಬರುವಾಗ ಕುರುಮಲಯ ತಿಮ್ಮಯ್ಯನವರ ಮನೆಯಲ್ಲಿ ವಾಸವಾಗಿದ್ದೆವು ಸ್ವಾಮಿ. ಅನಂತರ ಅವರ ಋಣವನ್ನು ತೀರಿಸುವ ಸಲುವಾಗಿ
ರಾಮ ಜೋಶರಿಗೆ ಮಾರಿಕೊಂಡೆವು. ಅಯ್ಯೋ ಅನಂತರ ಕತ್ತೆ ಕಾಯಲು ಮಡಿವಾಳಲ್ಲಿ ಬಿಟ್ಟೆನು ಸ್ವಾಮಿ. ಮಗಳನ್ನು ಕತ್ತೆ ಕಾಯಲು ಮಗು, ನಿಮ್ಮ ತಂದೆಯು ಬಂದಿರುವನು. ಎದ್ದಳ ಮಗು, ಒಂದೆಳ್ಳನ್ನು ಮಾತಾಡೋ ಮಗು. ದೇವಿ ದೇವಿ, ಕರ್ಮ ಮರೆಯುವ ತನಕ ಮರ್ಮವಾಗಿರುವುದೆಂದು ಶಾಸ್ತ್ರವಿರುವುದು. ಆದ್ದರಿಂದ ನಾವು ಯಾರೆಂದು ಯಾರಿಗೂ ತಿಳಿಯಬಾರದು. ಮಗುವನ್ನು ಎತ್ತಿಕೊಂಡು ನಿಮ್ಮ ದಣಿಯವರ ಮನೆಗೆ ನಡಿ. ನಾನು ಕೆಲಸದಲ್ಲಿ ಕಾರ್ಯ ನಿರತನಾದನು. ಆಗಲಿ ಸ್ವಾಮಿ, ಆಗಲಿ, ತಮ್ಮ ಇಷ್ಟದಂತೆ ಆಗಲಿ. ಅಯ್ಯ, ನೀನು ಯಾರು? ಅಯ್ಯ, ಈ ದಿನ ನಾನೊಂದು ಸಪ್ತವನ್ನು ಕಂಡನು. ಏನೆಂದರೆ, ಸ್ವಾಮಿ, ನೀನು ಕಳಿಂಗ ದೇಶದ ಒಡೆಯನಾದ ಸತ್ಯರಥ ಮಹಾರಾಜನೆಂದು ನನಗೆ ಕನಸು ಬಿದ್ದಿತು. ಇದು ಸತ್ಯವೇ? ಸ್ವಾಮಿ, ಕಂಡಿದ್ದನ್ನ ಕಂಡಂಗೆ ಹೇಳುವ್ರೆ, ಇದು ಸತ್ಯ ಸ್ವಾಮಿ. ಆದರೆ ಈ ಸತ್ಯವನ್ನು ಯಾರಲ್ಲಿಯೂ ತಿಳಿಸಬೇಡಿ ಸ್ವಾಮಿ, ತಿಳಿಸಬೇಡಿ. ಹಾಗೆ ಆಗಲಿ. ಸಂತೆಯಲ್ಲೂ ದಾರುಣ ಎಂತೆಂತೆ ಚುಲ ಇಂಥ ವಿವರವಾದಲು ಸಂತೆಯಲ್ಲೂ ದಾರುಣ ಎಂತೆಂತೆ ಚುಲ ಇಂಥ ವಿವರವಾದಲು ಮೆಂತ್ಯಾಲೋ ವಿಣಿಯಾಲೋ ಮೆಂತ್ಯಾಲೋ ವಿಣಿಯಾಲೋ ದಾರುಣ ಮೆಂಟೆತ್ಲ ಸಂತೆಯಲ್ಲೂ ದಾರುಣ ಎಂತೆಂತೆ ಚುಲ ಇಂಥ వివరవదాదలు డొండిలో ఇంజిల్లో పప్పులో ఇంత వివరవదాదలు ఎంత్యాలో మినియాలో మెంత్యాలో మినియాలో దారుణమెంటెత్ల ಇವತ್ತು ನಮ್ಮ ಮನೇಲಿ ನಮ್ಮ ಮಗುವಿನ ನಾಮಕರಣ ಐತೆ. ನನ್ನ ಹೆಂಡ್ರು ಇನ್ನು ಏನೇನು ಸಾಮಾನು ಬೇಕು ಅಂತ ಏನು ಹೇಳಿದ್ವಲ್ಲ. ಲೇ ಲಕ್ಷ್ಮಿ, ಬಾರೇಲಿ. ಮಾವ, ಅಲ್ಲ ಕಣೆ, ಇವತ್ತು ನಮ್ಮ ಮಗುವಿನ ನಾಮಕರಣ. ಹೌದು. ಏನೇನು ಸಾಮಗ್ರಿ ಬೇಕು ಅಂತ ಏನು ಹೇಳಿಲ್ವಲೆ. ಲೀಸ್ಟ್ ಕಳಿಸಿದ್ನಲ್ಲ ಆಗ್ಲೇ. ಎಲ್ಲಿ? ಇಷ್ಟು ಉದ್ದ ಇತ್ತು ಲೀಸ್ಟ್, ಆಗ್ಲೇ ಕೊಟ್ಟೆ. ಯಾವ್ದು ಇಲ್ಲ ಕಣೆ, ಹೇಳಿ ಅದೇನೇನ್ ಬೇಕು ಅಂತ. ಬೇಳೆ, ತೊಗರಿ ಬೇಳೆ, ಅವರೆ ಬೇಳೆ, ಕೊತ್ತಂಬರಿ. ಅದೆಷ್ಟೆಷ್ಟು ಅಂತ ಬರೀ ಹೇಳ್ಬಿಟ್ರೆ ಆಯ್ತೇನೆ. ಇಷ್ಟಿಷ್ಟು ಬೇಕು ಅಂತ ಹೇಳಿ. 10 kg ತೊಗರಿ ಬೇಳೆ. ಏನ್ಗೆ 10 kg? 25 kg ಕೊತ್ತಂಬರಿ, ಸಾರಿ 25 ಕಟ್ಟು ಕೊತ್ತಂಬರಿ ಸೊಪ್ಪು. ಏನ್ಗೆ 25 ಕಟ್ಟು? ಹೆಸರು ಬೇಳೆ 15 kg. ಏನ್ಗೆ? ನಾಮಕರಣ ಅಲ್ವಾ, ಊರವ್ರಿಗೆಲ್ಲ ಊಟ ಹಾಕ್ಸಲ್ವಾ? ನಮ್ಮ ಮನೆ ತೊಳೆದು ಬಿಡ್ತೀಯ ಬಿಡು ಹಂಗಾರೆ. 1 ಕ್ವಿಂಟಾಲ್ ಅಕ್ಕಿ. ಆಯ್ತು ಬಿಡೆ, ತತ್ತೀನಿ. ಹಾಗೆ ಮನೆ ಕೆಲಸ ಮಾಡಕ್ಕೆ ಒಂದು ಆಳು ತಂದ್ಬಿಡು ಹಂಗೇನೆ. ಆಳು? ಗೋಧಿ ಬೀಸ್ಬೇಕು, ರಾಗಿ ಬೀಸ್ಬೇಕು, ಭತ್ತ ಕುಟ್ಟಬೇಕು. ಆಯ್ತು ಬಿಡೆ, ಕರ್ಕೊಂಬತ್ತೀನಿ. ಸರಿ, ಬೇಗ ಕರ್ಕೊಂಬಂದ್ಬಿಡಿ. ಆಯ್ತು ಬಿಡೆ. ಬುದ್ಧಿ, ನಮಸ್ತೆ. ಬಾರಯ್ಯ, ಏನಯ್ಯ ಸಮಾಚಾರ? ಏನು ಇಲ್ಲ ಬುದ್ಧಿ, ಆ, ನಮ್ಮ ಹೋಗಿ ನಾಮಕರಣ ಐತಿ ಇವತ್ತು. ಆ, ನಮ್ಮ ಮನೇಲಿ ಒಂಚೂರು ಗೋಧಿ ಬೀಸ ಕೆಲಸ ಇತ್ತು ಸ್ವಾಮಿ. ಆ, ಅದಕ್ಕೆ ನಿಮ್ಮ ಮನೇಲಿ ಆ. ಯಾರಾದ ಹಿಂಗೆ ಹೇಳಿದ್ರು, ರಾಮಜೇಶ್ವ್ರ ಮನೇಲಿ ದಾಸಿ ಅವ್ರ ಒಬ್ರು ಕೆಲ್ಸಕ್ಕೆ ಅಂತ. ಅದಕ್ಕೆ ಇವತ್ತು ಒಂದ್ ದಿವ್ಸ ಮಟ್ಟಿಗೆ ನಿಮ್ ಮನೇಲಿರೋ ದಾಸಿ ಕಳ್ಸ್ಕೊಡ್ರೆ ಏನ್ ನಮ್ಮ ಕೆಲಸ ಎಲ್ಲ ಮಾಡಿಸ್ಕೊಂಡಿ ಸಾಯಂಕಾಲ ಅದೇನ್ ಕೂಲಿ ಕೊಟ್ಟು ಕಳ್ಸ್ಬಿಡ್ತಿದೆ ಬುದ್ಧಿ. ಅಮ್ಮ ದಾಸಿ, ಬಾರಮ್ಮ ಇಲ್ಲಿ. ಬರುವೆನು ಸ್ವಾಮಿ. ಅವರ ಮನೆಗೆ ಹೋಗಿ ನೀನು ಗೋಧಿಯನ್ನು ಬೀಸಿಕೊಂಡು ಬಾಮ್ಮ. ಅವರು ಕೊಟ್ಟ ಹಣವನ್ನು ತೆಗೆದುಕೊಂಡು ಬಾ. ಆಗಲಿ ಸ್ವಾಮಿ.
ಚಿತ್ರಹಂಸಯ ನಿರ್ಮಿಸಿಗಲೇ ಗಿಲಿಕೆಯ ನುಂಗುವಂತೆ ಮಾಡ್ಬೆನುನ ಗಿಲಿಕೆಯ ನುಂಗುವಂತೆ ಮಾಡ್ಬೆನುನ ಗಿಲಿಕೆಯ ನುಂಗುವಂತೆ ಮಾಡ್ಬವನ ಇದಾದಷ್ಟು ವೈರಿಯ ಸತಿಗೆ ಪರಿಪರಿ ಕಷ್ಟವನ್ನ ಕೊಡುವೆ ಇದಾದಷ್ಟು ವೈರ್ಯ ಸತಿಗೆ ಪರಿಪರಿ ಕಷ್ಟವನ್ನ ಕೊಡುವೆ ಚಿತ್ರ ಅಂಶಯ ನಿರ್ಮಿಸಿಗಲ ಗಿಲಿಗೆಯ ನುಂಗುವಂತೆ ಮಾಡ್ಬೆನುನ ಗಿಲಿಗೆಯ ನುಂಗುವಂತೆ ಮಾಡ್ಬೆನುನ ಗಿಲಿಗೆಯ ನುಂಗುವಂತೆ ಮಾಡ್ಬೆನುನ ಆಹಾ ಚಂದ್ರ ಆಸೆಯಾದರೂ ಧನಪಾಲ ಶೆಟ್ಟಿಯ ಮನೆಯಲ್ಲಿ ಗೋಧಿಯನ್ನು ಬೀಸಲು ಹೋಗುತ್ತಿರುವಳು. ಈಗ ನನ್ನ ಮಾಯೆಯಿಂದ ಗೋಡೆ ಮೇಲೆ ಬರೆದಿರುವ ಚಿತ್ರಪಟದ ಅಂಶ ಪಕ್ಕಿಗೆ ಜೀವವನ್ನು ತುಂಬಿ ಮಗುವಿನ ಕೈಲಿರುವ ಗಿಲಿಕೆಯನ್ನು ನುಂಗುವಂತೆ ಮಾಡಿ ಇವರನ್ನು ಇನ್ನೂ ಗೋಳಿಗೆ ಗುರಿ ಮಾಡಬೇಕು. ನೋಡ್ದೇನೆ ನೋಡ್ದೆ ನೋಡೆ ದಾಸಿನೂ ಕರ್ಕೊಂಬಂದಿದ್ದೀನಿ. ಬಾರಮ್ಮ ಇಲ್ಲಿ ನೋಡ್ ದಾಸಿನೂ ಕರ್ಕೊಂಬಂದಿದ್ದೀನಿ. ಅದೇನ್ ಕೆಲಸ ಇಲ್ಲ ನೇಮಿಸ್ಬಿಡು. ಸರಿ ಸರಿ. ನೋಡಮ್ಮ, ಮಗು ಇಲ್ಲಿ ಆಡ್ತಾ ಇರ್ತದೆ. ಇಲ್ಲಿ ರಾಗಿ ಇದೆ, ರಾಗಿ ಬೀಸ್ಬಿಟ್ಟು ಗೋಧಿ ಬೀಸ್ಬಿಟ್ಟು ಮಗು ಸ್ವಲ್ಪ ನೋಡ್ಕೋತಾ ಇರು. ನಾನು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊ ಬರ್ತೀನಿ. ಹಾಗೆ ಆಗ್ಲಿ ತಾಯಿ. ಹಾಗೆ ಮಗಿ ಕೈಲಿ ಬಂಗಾರದ ಗಿಲ್ಕಿ ಕೊಟ್ಟಿದ್ದೇನೆ, ಹಾಗೆ ನೋಡಿಕೋ. ಆಯ್ತಾ? ಹಾಗೆ ಆಗ್ಲಿ ತಾಯಿ. ಸೌಂದರ್ಯ ಸರ್, ರಾಗಿ ಬಿಸುವ ಕಲ್ಲೇ, ಗೋಧಿ ಬಿಸುವ ಕಲ್ಲೇ, ರನ್ನ ಮುದಿನ ಕಲ್ಲೇ, ನಾ ಬಲ್ಲೆ ನಾ ಬಲ್ಲೆ. ರಾಗಿ ಬಿಸುವ ಕಲ್ಲೇ, ಗೋಧಿ ಬಿಸುವ ಕಲ್ಲೇ, ರನ್ನ ಮುದಿನ ಕಲ್ಲೇ, ನಾ ಬಲ್ಲೆ ನಾ ಬಲ್ಲೆ. ಕಾಡಿನ ರಾಜನ ಅರಮನೆಯೋಳಿಂದ ಕಾಡೊಳಗೆ ಸೇರಿಸಿ ಹಗಲಿಸಿದ ಕಲ್ಲೇ. ರಾಗಿ ಬಿಸುವ ಕಲ್ಲೇ, ಗೋಧಿ ಬಿಸುವ ಕಲ್ಲೇ, ರನ್ನ ಮುದಿನ ಕಲ್ಲೇ, ನಾ ಬಲ್ಲೆ ನಾ ಬಲ್ಲೆ. ಅಮ್ಮ ಲಕ್ಷ್ಮಣವರೇ, ಲಕ್ಷ್ಮಣವರೇ, ಬೇಗನೆ ಬರುವರಾಗಿ. ಗೋಡೆ ಮೇಲೆ ಬರೆದಿರುವ ಹಂಸ ಪಕ್ಷಿಯು ಜೀವ ಸಹಿತವಾಗಿ ಬಂದು ಹೋಗುತ್ತಿರುವುದು. ಅಮ್ಮ ಲಕ್ಷ್ಮಣವರೇ, ಬೇಗನೆ ಬರುವರಾಗಿ, ಬೇಗನೆ ಬರುವರಾಗಿ. ಏನಾಯ್ತಮ್ಮ? ಅಮ್ಮ, ಗೋಡೆ ಮೇಲೆ ಬರೆದಿರುವ ಹಂಸ ಪಕ್ಷಿಯು ಜೀವ ಸಹಿತವಾಗಿ ಬಂದು ಮಗುವಿನ ಕೈಲಿರುವ ಗಿಲ್ಕಿಯನ್ನು ನುಂಗಿ ಪುನಃ ಚಿತ್ರಪಟವಾಯಿತು ತಾಯಿ. ಏನ್ ಹೇಳುತ್ತಿರುವೆ? ಇದು ನಂಬುವ ಮಾತೆ? ನಿಜವು, ನಾನು ಸತ್ಯವನ್ನೇ ಹೇಳುತ್ತಿರುವೆನು. ಅಯ್ಯೋ, ಇವಳು ಗಿಳಿಕೆಯನ್ನು ಕದ್ದು ಬಿಟ್ಟು ಗೋಡೆಯಲ್ಲಿ ಮೇಲಿರುವ ಪಕ್ಷಿಯ ಮೇಲೆ ಹಾಕಿತಿರುವಳಲ್ಲ. ರೀ ರೀ, ಏನಾಯ್ತೆ ನೋಡಿ, ಈಕೆ ಮಗಿನ ಕೈಯಲ್ಲಿ ಕೊಟ್ಟಿರೋ ಗಿಳಿಕೆಯನ್ನು ಕದ್ದಿ ಗೋಡೆಯಲ್ಲಿರುವ ಪಕ್ಷಿ ಬಂದು ನುಂಗಿತ್ತು ಎಂದು ಹೇಳುತ್ತಿರುವಳು. ಏನಮ್ಮ? ಸ್ವಾಮಿ, ನಾನು ಸತ್ಯವನ್ನೇ ಹೇಳುತ್ತಿರುವೆನು. ಗೋಡೆ ಮೇಲೆ ಬರೆದಿರುವ ಹಂಸ ಪಕ್ಷಿಯು ಜೀವ ಸಹಿತವಾಗಿ ಬಂದು ಮಗುವಿನ ಕೈಲಿರುವ ಗಿಲ್ಕಿನ ನುಂಗಿ ಪುನಃ ಚಿತ್ರಪಟವಾಯಿತು. ಯಾರಾದ್ರೂ ನಂಬ ಮಾತೇನಮ್ಮ? ಆ ಗೋಡೆ ಮೇಲೆ ಬರ್ದಿರೋ ಹಂಸ ಪಕ್ಷಿ ಬಂದು ಗಿಲ್ಕೆ ನುಂಗ್ತದೇನಮ್ಮ? ನಾನು ಸತ್ಯವನ್ನೇ ಹೇಳುತ್ತಿರುವೆನು ಸ್ವಾಮಿ. ಓ, ಇದೇನಮ್ಮ ಹಿಂಗೆ ಹೇಳ್ತೀಯಾ? ಓ, ಇವ್ರೇನು ಈಗ ಏನಂಗ್ ಕಾಣಲ್ಲ. ಸೇವಕರೇ, ಈತನ ಗಂಡನಾದ ಆ ಗೊರವಾಯನನ್ನು ಕರೆದುಕೊಂಡು ಬನ್ನಿ. ಸ್ವಾಮಿ, ನನ್ನನ್ನು ಕರೆಸಲು ಕಾರಣವೇನು ಸ್ವಾಮಿ? ಅಲ್ಲ ಕಣಯ್ಯ, ನಮ್ಮ ಮೂಗಿನ ಕೈಗೆ ಗಿಲ್ಕೆ ಕೊಟ್ಟಿದ್ರೆ ನಿನ್ನ ಹೆಂಡತಿ ಆ ಗೋಡೆ ಮೇಲೆ ಬರ್ದಿರೋ ಹಂಸ ಪಕ್ಷಿ ಬಂದು ಆ ಗಿಲ್ಕೆ ನುಂಗ್ತು ಅಂತ ಹೇಳ್ತಾಳ. ಯಾರ ನಂಬ ಮಾತೇನೆ ಇದು? ಚಂದ್ರ, ಅವರ ವಸ್ತುಗಳು ನಮಗೆ ತೆಗೆದುಕೊಂಡಿದ್ದರೆ ಕೊಟ್ಟು ಬಿಡುವುದೇನು? ಸ್ವಾಮಿ, ನಾನು ಸತ್ಯವನ್ನೇ ಹೇಳುತ್ತಿರುವೆನು. ಗೋಡೆ ಮೇಲೆ ಬರೆದಿರುವ ಹಂಸ ಪಕ್ಷಿಯು ಜೀವ ಸಹಿತವಾಗಿ ಬಂದು ಮಗುವಿನ ಕೈಲಿರುವ ಗಿಲ್ಕೆ ನುಂಗಿ ಪುನಃ ಚಿತ್ರಪಟವಾಯಿತು. ನಾನು ಸತ್ಯವನ್ನೇ ಹೇಳುತ್ತಿರುವೆನು ಪ್ರಭು. ಸ್ವಾಮಿ, ನನ್ನ ಹೆಂಡತಿ ಹೇಳುತ್ತಿರುವ ಮಾತುಗಳೇನೆಂದರೆ ಆ ಗೋಡೆ ಮೇಲೆ ಬರೆದಿರುವ ಚಿತ್ರದ ಅಂಶವು ಸಜೀವವಾಗಿ ಬಂದು ನುಂಗಿತೆಂದು ಹೇಳುತ್ತಿರುವರು ಸ್ವಾಮಿ. ನಾವು ಕಳ್ಳರಲ್ಲ ಸ್ವಾಮಿ. ಯಾರ ನಂಬ ಮಾತೇನೆ? ಆ ಗೋಡೆ ಮೇಲೆ ಬರ್ದಿರೋ ಹಂಸ ಪಕ್ಷಿ ಬಂದ ಗಿಲ್ಕೆ ನುಂಗ್ತದೇನೆಯಾ? ಓ, ಇವ್ರೇನ್ ಹಿಂಗೆ ಬಾಯಿ ಬಿಡಂಗ್ ಕಾಣಲ್ಲ. ಓ, ಇವ್ರು ನಮ್ಮ ಸೂರ್ಸೇನ್ ಮಹಾರಾಜರು ಆಸ್ಥಾನ ಕೆಳ್ಕೊಂಡೋದ್ರೆ ಓ ಎಲ್ಲ ಅಲ್ಲೇ ಬಾಯಿ ಬಿಡ್ತಾರೆ. ಏ ಸೇವಕರೇ,
ಇವರನ್ನು ಸೂರಸೇನ ಮಹಾರಾಜ ಆಸ್ಥಾನಕ್ಕೆ ಎಳೆದುಕೊಂಡು ಬನ್ನಿ. ಆಹಾ, ಯಾವ ದರಪಾಲ್ ಶೆಟ್ಟಿ ಆದರೂ ಇವರುಗಳನ್ನು ಎಳೆದುಕೊಂಡು ಸೂರ್ಯಸೇನ ಆಸ್ಥಾನಕ್ಕೆ ಹೋಗುತ್ತಿರುವನು. ಯಾವ ಸೂರ್ಯಸೇನಾದರೂ ಚಂದ್ರಾಸೆಗೆ ಅಣ್ಣನಾಗಬೇಕು. ಇವರುಗಳ ಗುಟ್ಟಿಗಳಿಗೆ ತಿಳಿದಿದ್ದೆ ಆದರೆ ಸೂರ್ಯಸೇನಾದರೂ ಇವರಿಗೆ ಯಾವ ಕಷ್ಟವನ್ನು ಕೊಡುವುದಿಲ್ಲವಲ್ಲ. ಏನು ಮಾಡಲಿ? ಇರಲಿ, ಈಗ ನಾನು ಒಬ್ಬ ಯತೇಶ್ವರ ರೂಪವನ್ನು ಧರಿಸಿ ಸೂರ್ಯಸೇನನನ್ನು ವಂಚಿಸಿ ಒಂದು ದಿನದ ಮಟ್ಟಿಗೆ ಆ ಸಿಂಹಾಸನದ ಮೇಲೆ ಕುಳಿತು ಇವರಿಗೆ ನಾನೇ ಶಿಕ್ಷಿಸುವೆನು. ಚಲವನಾಂತೆನೋ ಬಲ ಚಲವನಾಂತೆನೋ, ಚಲವನಾಂತೆನೋ ಬಲ ಚಲವನಾಂತೆನೋ, ಸುಳಿಯಲವನ ಸಿಲುಕಿದವನ ಬಳಲುವಂತೆನಾ, ಸುಳಿಯಲವನ ಸಿಲುಕಿದವನ ಬಳಲುವಂತೆನಾ, ಹಿಂದುದರನ ಕಾಡಿಸುತ್ತ ಮಂದಗೊಳಿಪೆನಾ, ಹಿಂದುದರನ ಕಾಡಿಸುತ್ತ ಮಂದಗೊಳಿಪೆನಾ, ಮಂದ ಹಾಸನೆಂಬ ನುಡಿಯ ತಂದು ಬಿಡುವೆನಾ, ಮಂದ ಹಾಸನೆಂಬ ನುಡಿಯ ತಂದು ಬಿಡುವೆನಾ, ಲಕ್ಷ್ಮೀ ರಮಣ ನಾಗಲವನ ಶಿಕ್ಷೆಗೊಳಿಪೆನಾ, ಚಲವನಾಂತೆನೋ ಬಲ ಚಲವನಾಂತೆನೋ, ಚಲವನಾಂತೆನೋ ಬಲ ಚಲವನಾಂತೆನೋ. ಬೇಳೆ ಸಚಿವಾಗ್ರಗಣ್ಯ ವಿಳೆಯಲ್ಲಿ ನಾರೇಳ್ಗೆಯ ಬೇಳೆ ಮಂತ್ರಿ ಬೇಳೆ ಸಚಿವಾಗ್ರಗಣ್ಯನೇ ವಿಳೆಯಲ್ಲಿ ನಾರೇಳ್ಗೆಯ ಬೇಳೆ ಮಂತ್ರಿ ಕದು ನಿರ್ವತ್ತರೆ ಸಕಲ ಭೂಸುರ ಕದು ನಿರ್ವತ್ತರೆ ಸಕಲ ಭೂಸುರ ಹಿತವರ ರತಿ ಚೂರ ಕ್ಷೇತ್ರಿಯ ಹಿತವರ ರತಿ ಚೂರ ಕ್ಷೇತ್ರಿಯ ಸತತ ಓ ಪರಿಪಾಲನಾರುದೆ, ಸತತ ಗೋ ಪರಿಪಾಲನಾರುದೆ, ಇತರೆ ವೈಶ್ಯರು ಧರ್ಮವ ಪೇಳ್ವರೆ ಪೇಳೆ ಸಚಿವಾಗ್ರಗಣ್ಯ ವಿಳೆಯಲ್ಲಿ ನಾರೇಳ್ಗೆಯ ಪೇಳೆ ಮಂತ್ರಿ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳನ್ನು ನಡೆಸುತ್ತಿರುವಿರಿ, ಅದನ್ನು ತಿಳಿಸುವಂತನಾಗು. ಲಾಲಿಸು ರಾಜೇಂದ್ರನೇ ಬೇಳುವ ಪರಿಯನ್ನು, ಲಾಲಿಸು ರಾಜೇಂದ್ರನೇ ಧರ್ಮವ ಮೀರದೆ ಕರ್ಮಕ್ಕೆ ಹೋಗದೆ, ಧರ್ಮವ ಮೀರದೆ ಕರ್ಮಕ್ಕೆ ಹೋಗದೆ, ನಿರ್ಮಲಾದಿಂದಲೇ ನಿರ್ಮಲಾದಿಂದಲೇ ಬಾಳುವರು ಪ್ರಜೆಗಳು, ಲಾಲಿಸು ರಾಜೇಂದ್ರನೇ ಹೇಳುವ ಪರಿಯನು, ಲಾಲಿಸು ರಾಜೇಂದ್ರನೇ. ಮಹಾಪ್ರಭು, ಮಂತ್ರಿ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಸುಖದಿಂದಿರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನ ಪೀಠವನ್ನು ನೀನು ಮಂಡಿಸು. ಹಾಗೆ ಆಗಲಿ. ಸೈನ್ಯಾಧ್ಯಕ್ಷನೇ. ಓ ಮಹಾಪ್ರಭು. ಬೇಳೆ ಸೈನ್ಯಾಧೀನ ತಾನೇ ನಮ ಸೈನ್ಯದ ರೀತಿಯ ಬೇಳೆ ಸೈನ್ಯಾಧ್ಯಕ್ಷರೇ. ಮಹಾಪ್ರಭು. ಸುತ್ತಲಿರುತ್ತಿಗ
ಮೂಬರು ಕಪ್ಪ ಕಾಣಿಕೆ ತಂದು ಒಪ್ಪಿಸುವರೆ. ಸುತ್ತಲಿರುತ್ತಿಗ ಶತ್ರುರಾದರು ಕಪ್ಪ ಕಾಣಿಕೆ ತಂದು ಒಪ್ಪಿಸುವರೆ. ಬೇಳೈ ಸೈನ್ಯಾಧಿನಾಥಾರೇ ನಮ ಸೈನ್ಯದ ರೀತಿಯ ಬೇಳೈ. ಸೈನ್ಯಾಧೀಕ್ಷಣೆ ಮಹಾಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವ ಅದನ್ನು ತಿಳಿಸುತ್ತ ನಾವು. ರಾಜ ರಾಜ ಲಾಲಿಸ್ ರಾಜ ರಾಜ ಲಾಲಿಸ ವಿವರವ ಮೋಕ್ಷ ಧರ್ಮ ನಮ್ಮ ಸೈನ್ಯ ಪಡೆದ ವಿಜಯವ ಪಡೆದ ವಿಜಯವ. ರಾಜ ರಾಜ ಲಾಲಿಸ ರಾಜ ರಾಜ ಲಾಲಿಸ ಬೇಳುವ ವಿವರವ ಮೋಕ್ಷ ಧರ್ಮ ನಮ್ಮ ಸೈನ್ಯ ಪಡೆದ ವಿಜಯವ ಪಡೆದ ವಿಜಯವ. ಸಿಂಹದಂತ ಕೋಪವನ ವಹಿಸುತ್ತೇವೆ, ಸಿಂಹದಂತ ಕೋಪವನ ವಹಿಸುತ್ತೇವೆ. ತಮ್ಮರಿಸುತ್ತಲೇ ತಮ್ಮರಿಸುತ್ತಲೇ ತಾಪಗಳು ಹೊರವ ತಾಪಗಳು ಹೊರವ. ರಾಜ ರಾಜ ಲಾಲಿಸೋ ಬೇಳುವ ವಿವರವ ಮೋಕ್ಷ ಧರ್ಮ ನಮ್ಮ ಸೈನ್ಯ ಪಡೆದ ವಿಜಯವ ಪಡೆದ ವಿಜಯವ ಪಡೆದ ವಿಜಯವ. ಆ ಪ್ರಭು, ಸೈನ್ಯಾಧೀಕ್ಷಣೆ ನಮ್ಮ ಸೈನ್ಯವು ಪರರಾಜರನ್ನು ಜಯಿಸಿ ತಪ್ಪದ ಕಪ್ಪ ಕಾಣಿಕೆ ತಂದು ನಿಮ್ಮ ಭಂಡಾರಕ್ಕೆ ಒಪ್ಪಿಸುತ್ತಿರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠವನ್ನು ನೀವು ಮಂಡಿಸಿ. ಮಂತ್ರಿ ಸೈನ್ಯಾಧೀಕ್ಷರೇ. ಮಹಾಪ್ರಭು, ಅರುಷವ ನಾನಾಂದನ ಅರುಷವ ನಾನಾಂದನ ಅರುಷವ ನಾನಾಂದನ. ದರೆಯೊಳು ಪ್ರಭುವೇಂದ್ರನೆ ಈ ಪುರವನ್ನು ನಾನಾಂದನ. ದರೆಯೊಳು ಪ್ರಭುವೇಂದ್ರನೆ ಈ ಪುರವನ್ನು ನಾನಾಳ್ವೆನ. ಇಂಥ ಮಂತ್ರಿ ಸೈನ್ಯಾಧಿಪರಿರುವ ತನಕ ಅರುಷವ ನಾನಾಳ್ವೆನ ಅರುಷವ ನಾನಾಳ್ವೆನ ಅರುಷವ ನಾನಾಳ್ವೆನ. ಮಂತ್ರಿ ಸೈನ್ಯಾಧೀಕ್ಷರಿ. ಮಹಾಪ್ರಭು, ನಿನ್ನಂತ ಚಮತ್ಕಾರಿಯಾದ ಮಂತ್ರಿಯು, ನಿನ್ನಂತ ಅಸಾಯಶೂರನ ಸೈನ್ಯಾಧೀಕ್ಷನು ನನ್ನ ರಾಜ್ಯದಲ್ಲಿರುವ ಹಾಗೆ ನಮ್ಮ ರಾಜ್ಯಕ್ಕೆ ಯಾವ ಗೊಂದು ಕೊರತೆಯಿಂದರೇನು. ನಿಮ್ಮ ಪೀಠವನ್ನು ನೀವು ಮಂಡಿಸಿ. ಆಗಲಿ ಮಹಾಪ್ರಭು. ಮಹಾಪ್ರಭುಗಳಿಗೆ ಜಯವಾಗಲಿ. ಚಾರಣೆ ವರ್ತಮಾನವೇನು? ಧನಪಾಲ ಶೆಟ್ಟಿಯವರು ಬರುತ್ತಿರುವರು. ಯಾರು ಯತೀಶ್ವರರು ಬರುತ್ತಿರುವರು? ಏನು ಯತೀಶ್ವರರು ಬರುತ್ತಿರುವರು? ಅವರನ್ನು ಬಹಳ ಗೌರವದಿಂದ ಆಸ್ಥಾನಕ್ಕೆ ಕರೆತೇನೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಯತೀಶ್ವರರಿಗೆ ವಂದಿಸುವೆನು. ಸೂರ್ಯಸೇನ ನಿನಗೆ ಮಂಗಳವಾಗಲಿ. ಯತೀಶ್ವರರೇ, ಈ ಪೀಠವನ್ನು ಸ್ವೀಕರಿಸಿ. ಆಗಬಹುದು. ವಂದಿಸುವೆ ವಂದಿಸುವೆ ತಮ ಚರಣ ಕಮಲಗೆ ವಂದಿಸುವೆ ವಂದಿಸುವೆ. ಇಂದು ನನ್ನ ಮಂದಿರಾಗೆ ಇಂದು ನನ್ನ ಮಂದಿರಾಗೆ ಬಂದ ಚಂದವೇ ವಂದಿಸುವೆ. ಪೂಜ್ಯರೇ, ತಾವು ಯಾರು? ಎಲ್ಲಿಂದ ಬಂದರಿ? ನಿಮ್ಮ ನಾಮಾಂಕಿತವೇನು? ಇಂದು ನನ್ನ ಅರಮನೆಗೆ ಬರಲು ಕಾರಣವೇನು? ಅಯ್ಯ ಸೂರ್ಯಸೇನ,
ನನ್ನನ್ನು ಯತೇಶ್ವರನೆಂದು ಕರೆಯುವರು. ನನ್ನದಾದರೂ ಸಕಟಾದ್ರಿ. ನಾನು ಇಲ್ಲಿಗೆ ಬಂದ ವಿಷಯವನ್ನು ತಿಳಿಸಬೇಕಾದರೆ ನಾನು ಕೇಳಿದ ಕೆಲಸವನ್ನು ಮಾಡುವುದೆಂದು ಕರಭಾಷೆಯನ್ನು ಕೊಟ್ಟರೆ ಮಾತ್ರ ಹೇಳುವೆನು. ಏನು ಕರಭಾಷೆಯನ್ನು? ಇವರು ನೋಡಿದರೆ ಯತೀಶ್ವರರು ಯಾವ ಶಾಪಕ್ಕೆ ಗುರಿಯಾಗಬಹುದು. ಇವರು ಹೇಳಿದಂತೆ ನಡೆದುಕೊಳ್ಳುವೆನು. ಯತೀಶ್ವರರೇ, ತೆಗೆದುಕೊಳ್ಳಿ, ಕರಭಾಷೆಯನ್ನು ಕೊಡುವೆನು. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಅಯ್ಯ ಸೂರ್ಯಸೇನ ರಾಜ, ಹೇಳುವನು ಕೇಳು. ಒಂದು ದಿನದ ಮಟ್ಟಿಗೆ ನಿನ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕೆಂದು ನನ್ನ ಮಹಾದಾಸ ಅದನ್ನು ನಡೆಸಿಕೊಟ್ಟರೆ ಸಾಕು. ಯತೀಶ್ವರರೇ, ನಿಮ್ಮ ಇಷ್ಟದಂತೆ ಆಗಲಿ. ಹಾಗಾದರೆ ನಿನ್ನ ಪಟ್ಟದ ಕಟ್ಟಿಯನ್ನು ಕೊಡುವನಾಗು, ನಿನ್ನ ಮುದ್ರೆ ಉಂಗುರವನ್ನು ಕೊಡುವನಾಗು. ತೆಗೆದುಕೊಳ್ಳಿ. ಅಯ್ಯ ಸೂರ್ಯಸೇನ ರಾಜನೇ, ನಾನು ನಿನ್ನ ಸಿಂಹಾಸನವನ್ನು ಏರಬಹುದೇ? ತಮ್ಮ ಇಷ್ಟದಂತೆ ಆಗಲಿ. ಏರುವೆ ಸಿಂಹಾಸನವಾನ ಏರುವೆ, ಏರುವೆ ಸಿಂಹಾಸನವಾನ ಏರುವೆ, ಅಟ್ಟಹಾಸದೆ ರಾಜನ ಮೆಚ್ಚಿ ನಿಲ್ಲುವೆ ಧರೆಯೊಳಗೆ, ಅಟ್ಟಹಾಸದೆ ರಾಜನ ಮೆಚ್ಚಿ ನಿಲ್ಲುವೆ ಧರೆಯೊಳಗೆ. ಕಡುಮದಾಂಧರ ಗರ್ವವ ಮುಡಿದು, ಕಡುಮದಾಂಧರ ಗರ್ವವ ಮುಡಿದು ಮೆರೆಯುವೆ ನಾನು ಧರೆಯೊಳಗೆ, ಮೆರೆಯುವೆ ನಾನು ಧರೆಯೊಳಗೆ, ಮೆರೆಯುವೆ ನಾನು ಧರೆಯೊಳಗೆ. ಏರುವೆ ಸಿಂಹಾಸನವನ ಏರುವೆ. ಅಯ್ಯ ಮಂತ್ರಿ ಸೇನಾಧೀಶರೇ, ಈ ದಿವಸ ನಮ್ಮ ರಾಜ್ಯದಲ್ಲಿ ಯಾರಾದರೂ ಕಳ್ಳತನ ಸುಳ್ಳು ಅಪವಾದಗಳನ್ನು ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆಯನ್ನೇ ಬಿಡಬೇಕು ಅಂತ ತಿಳಿಯುತ್ತೆ. ಮಹಾರಾಜ ಜಯವಾಗಲಿ. ಚಾರರೇ, ಸಮಾಚಾರವೇನು? ಧನಪಾಲ ಶೆಟ್ಟಿಯವರು ಬರುತ್ತಿರುವರು. ಅವರನ್ನು ಬಹಳ ಬರವರದಿಂದ ಬರಮಾಡಿ. ದಣ್ಮಂಡಿ ಬುದ್ಧಿ, ದಣ್ಮಂಡಿ. ಧನಪಾಲ ಶೆಟ್ಟಿ, ನಿನಗೆ ಶುಭವಾಗಲಿ. ಧನಪಾಲ ಶೆಟ್ಟಿ, ಬಂದ ಸಮಾಚಾರವೇನು? ಬುದ್ಧಿ, ನಮ್ಮ ಮನೆಗೆ ಈ ಅಮ್ಮನ ಗೋಧಿ ಬೀಸ ಕರ್ಕೊಂಡು ನಮ್ಮ ಮಗುವಿನ ಕೈಗೆ ಬಂಗಾರದ ಗಿಲ್ಕೆ ಕೊಟ್ಟಿದ್ದು. ಆ ಬಂಗಾರದ ಗಿಲ್ಕೆನ ಕತ್ಕೊಂಡ್ಬಿಟ್ಟಿ ಆ ಗೋಡೆ ಮೇಲೆ ಬರ್ದಿರೋ ಹಂಸ ಪಕ್ಷಿ ಬಂದು ನುಂಗ್ತು ಅಂತ ಸುಳ್ಳು ಹೇಳ್ತಾಳೆ ಬುದ್ಧಿ. ನಮ್ಮ ಬಂಗಾರದ ಗಿಲ್ಕೆ ನಮಗೆ ಕೊಡ್ಸ್ಬೇಕು ಬುದ್ಧಿ ನೀವು. ಅಯ್ಯ ಧನಪಾಲ ಶೆಟ್ಟಿ, ಇವರನ್ನು ನಾನು ವಿಚಾರಿಸಿಕೊಳ್ಳುವೆನು. ಏನಿಲ್ಲ ನಡೆ. ಆಗ್ಬೋದು ಬುದ್ಧಿ. ಈ ಕಡೆ ಬರುವನಾಗು. ನಿನ್ನ ಹೆಂಡತಿ ಧನಪಾಲ ಶೆಟ್ಟಿ ಮನೆಯಲ್ಲಿ ಗೋಧಿ ಬೀಸಲು ಹೋದಿದ್ದು ನಿಜವೇ? ಹಾಗಾದ್ರೆ ಮಗುವಿನ ಕೈಲಿದ್ದ ಗಿಲಿಕೈ ನುಂಗಿದ್ದು ನಿಜವೇ? ಸ್ವಾಮಿ, ಆ ಗೋಡೆಯ ಮೇಲೆ ಬರೆದಿರುವ ಚಿತ್ರದ ಅಂಶವು ಸಜೀವವಾಗಿ ಬಂದು ನುಂಗಿತೆಂದು ನನ್ನ ಹೆಂಡತಿಯು ಹೇಳ್ತಿರುವುದು ಸ್ವಾಮಿ. ಸತ್ಯವನ್ನು ಹೇಳುವನಾಗು. ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೊಡುವೆನು, ನನ್ನ ಭಂಡಾರದಲ್ಲಿ ಅರ್ಧ ಭಂಡಾರವನ್ನು ಕೊಡುವೆನು. ನಾನು ಸತ್ಯವನ್ನೇ ಹೇಳುತ್ತಿರುವೆನು ಸ್ವಾಮಿ. ಓಹೋ, ಇವನಿಂದಲೂ ಸಾಧ್ಯವಿಲ್ಲ. ಇಲ್ಲವ ದಾಸಿ, ಈ ಕಡೆ ಬರುವಳಾಗು. ಇಲ್ಲವ ದಾಸಿ, ನೀನಾದರೂ ಸತ್ಯವನ್ನು ತಿಳಿಸು, ಇಲ್ಲವಾದರೆ ನಿಮಗೆ ತಕ್ಕ ಶಿಕ್ಷೆಯನ್ನು ಒದಗಿಸುವೆನು. ಸ್ವಾಮಿ, ಗೋಡೆ ಮೇಲೆ ಬರೆದಿರುವ ಹಂಸ ಪಕ್ಷಿಯು ಜೀವ ಸಹಿತವಾಗಿ ಬಂದು ಮಗುವಿನ ಕೈಲಿರುವ ಗಿಲ್ಕೆಯನ್ನು ನುಂಗಿ ಪುನಃ ಚಿತ್ರಪಟವಾಯಿತು. ನಾನು ಸತ್ಯವನ್ನೇ ಹೇಳುತ್ತಿರುವೆನು. ಮಂತ್ರಿಗಳೇ, ಇವರು ಮಹಾಕಳ್ಳರಂತೆ ಕಾಣುತ್ತಿರುವರು. ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ 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 ಸಂಹರಿಸುವೆ. ಓ ಜಗದಿ ತಾನಾಗಿ ನದಿಯಾಗಿ ಬೇಗ ವರವಾನ ನೇತ್ರಾವ ತೆಗೆಸುವೆ ನೀಗ. ಓ ಜಗದಿ ತಾನಾಗಿ ಅತಿಯಾಗಿ ಬೇಗ ವರವಾನ ನೇತ್ರಾವ ತೆಗೆಸುವೆ ನೀಗ. ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ 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 ಸಂಹರಿಸುವೆ.
ಜಗದೊಳಗೆ ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ. ಮಂತ್ರಿಗಳೇ, ಇವರು ಮಹಾಕಳ್ಳರು. ಈ ಗೊರವನ ನೇತ್ರಗಳನ್ನು ತೆಗೆಸಿ ಹೀಗೆ ನಾಲಿಗೆಯನ್ನು ಛೇದಿಸಿ ನಮ್ಮ ಗಡಿಯಿಂದ ಆಚೆಗೆ ಬಿಟ್ಟು ಬನ್ನಿ. ಅಯ್ಯ ಸೂರ್ಯಸೇನ ರಾಜನೇ, ನಾನು ಬಂದ ಕಾರ್ಯವೂ ಮುಗಿಯಿತು, ನನ್ನ ಅವಧಿಯೂ ಮುಗಿಯಿತು. ತೆಗೆದುಕೋ ನಿನ್ನ ಪಟ್ಟದ ಕತ್ತಿಯನ್ನು, ತೆಗೆದುಕೋ ನಿನ್ನ ಮುದ್ರೆ ಉಂಗುರವನ್ನು. ನಿನಗೆ ಶುಭವಾಗಲಿ, ನಾನಿನ್ನು ಬರುವೆನು. ಆಗಬಹುದು. ಸತಿಯ ಮುಖವ ನೋಡಲು ನನಗೆ ಇದವು ಬಾರದೆ, ಸತಿಯ ಮುಖವ ನೋಡಲು ನನಗೆ ಇದವು ಬಾರದೆ. ಮೋಸ ಮಾಡಬಹುದೇ ಈ ಪಾಪಿ ಕೂಡಲೇ, ಮೋಸ ಮಾಡಬಹುದೇ ಈ ಪಾಪಿ ಕೂಡಲೇ. ಕಣ್ಣ ಕೊಡು ಕಣ್ಣ ಹತ್ತ ಕಾಲಗೆ, ನನ್ನ ಕೈಲಿ ತಡೆಯಲು ಆಗುತ್ತಿಲ್ಲ ಮಗು. ಎಲ್ಲಿಯಾದರೂ ನೆರಳುವ ಜಾಗಕ್ಕೆ ಕರೆದುಕೊಂಡು ಹೋಗು ಮಗು. ತಂದೆ, ಅಲ್ಲಿ ಒಂದು ಪಾಳಚಾವಿರು, ನಡೀರಿ. ತಂದೆ, ಇದೇ ಪಾಳಿಚಾವಡಿ, ಕುಳಿದುಕೋ. ಶನಿದೇವ, ಶನಿದೇವ, ಅಂದು ಕೂಡಿ ಸಭೆಯಲ್ಲಿ ನಿನ್ನನ್ನು ಒಂದೆರಡು ಮಾತನಾಡಿದ್ದಕ್ಕಾಗಿ ಇಂಥ ಕಷ್ಟವನ್ನು ಕೊಟ್ಟೆಯ ದೇವ. ಇನ್ನೂ ನಮ್ಮ ಮೇಲೆ ದಯಬಾರದೆ ದೇವಿ. ಮಗು, ನೀವು ಏತಕ್ಕಾಗೆ ಈಗ ಅಲೆದಾಡುತ್ತಿರುವಿರಿ? ನೀವು ಯಾರು? ನಿಮ್ಮ ದೇಶ ಯಾವುದು? ಓಡಾಡಲು ಕಾರಣವೇನು? ನಾವು ದಿಕ್ಕಿಲ್ಲದ ಪರದೇಶಗಳು ಸ್ವಾಮಿ. ನಮ್ಮ ದೇಶವು ಬಹಳ ದೂರ ಸ್ವಾಮಿ. ತಾವು ಯಾರು ಸ್ವಾಮಿ? ನಮ್ಮದು ಕಳಿಂಗ ದೇಶ. ಅಯ್ಯೋ ಪರಮಾತ್ಮ, ಸ್ವಾಮಿ ತಾವು ಕಳಿಂಗ ದೇಶದವರೇ? ಹೌದಪ್ಪ, ನಾನು ಕಳಿಂಗ ದೇಶದವನು. ಪರಮಾತ್ಮ, ನಾವು ಕಳಿಂಗ ರಾಜ್ಯಕ್ಕೆ ಹೋಗಲು ದಾರಿಯು ಕಾಣದೆ ಇಲ್ಲೇ ಕುಳಿತಿರು ಸ್ವಾಮಿ. ಕಳಿಂಗ ರಾಜ್ಯದ ಅರಸನಾದ ಸತ್ಯವ್ರತನು
ಕ್ಷೇಮದಿಂದಿರುವನೆ. ಏನು ಹೇಳಲ್ಲಪ್ಪ, ಆತನ ಅರ್ಧರಾತ್ರಿಯಲ್ಲಿ ತುಂಬಿದ ಗರ್ಭಿಣಿಯೊಂದಿಗೆ ರಾಜ್ಯವನ್ನು ಬಿಟ್ಟು ಹೊರಟೇ ಹೋದನು. ಅದನ್ನೇ ನೋಡಿಕೊಂಡಿದ್ದ ದುಷ್ಟ ದುಮ್ಮ ರಾಜನು ನಮ್ಮ ದೇಶವನ್ನು ಕಬಳಿಸಿದನು. ಅವನ ಆಳ್ವಿಕೆಯಲ್ಲಿ ನಾವು ತಾಳಲಾರದೆ ಈ ಲಕ್ಷ್ಮೀಪುರಕ್ಕೆ ಬಂದು ಉಳುಮೆ ಕೆಲಸವನ್ನು ಮಾಡಿ ಜೀವನ ನಡೆಸುತ್ತಿದ್ದೇವಪ್ಪ. ದೇವಿ, ಈಗ ಎಲ್ಲಿ ಹೋಗುವುದು? ನಮಗೆ ದಿಕ್ಕೇ ತೋಚುತ್ತಿಲ್ಲವಲ್ಲ. ನಿಮ್ಮನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದು. ನೀವು ನಮ್ಮ ಮನೆಗೆ ಬಂದರೆ ನಾನು ಕರೆದುಕೊಂಡು ಹೋಗುವೆನು. ಸ್ವಾಮಿ, ನಿಮ್ಮ ಮನೆಯಲ್ಲಿ ಒಂದು ಕೆಲಸವನ್ನು ಕೊಟ್ಟರೆ ಖಂಡಿತ ಬರುವೆವು ಸ್ವಾಮಿ. ಹಾಗಾದರೆ ನೀನು ಬರುವಂತರಾಗಿ, ಕಣ್ಣುಗಳಿಲ್ಲದ ನೀನು ತಿದಿಯನ್ನು ಒತ್ತು, ನಾಲಿಗೆ ಇಲ್ಲದ ನಿನ್ನ ಸತಿಯು ಕಬ್ಬಿಣವನ್ನು ಬಡಿಯಲಿ, ಕರಗಳಿಲ್ಲದ ನಿನ್ನ ಮಗನು ಕುರಿ ಕೋಳಿಗಳನ್ನು ಮೇಸಲಿ. ನಡೀರಿ ಹೋಗೋಣ. ಈ ದಿವಸ ನಮ್ಮ ಕುಲಿಮೆ ಕೆಲಸವಿಲ್ಲದ ಕಾರಣ ನೀವಿನ್ನು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಹುದು. ಸ್ವಾಮಿ, ಈ ದಿವಸ ಕೆಲಸ ಇಲ್ಲದ ಕಾರಣ ಯಾರಾದರೂ ಬಡ ಬ್ರಾಹ್ಮಣರಿದ್ದರೆ ಕರೆಸಿ ಸ್ವಾಮಿ, ಆ ಮಾಂದಾತನ ಚರಿತ್ರೆಯನ್ನು ಕೇಳೋಣ. ನೀವು ಕೇಳುವುದಾದರೆ ನಮ್ಮ ಬಳಿಯಲ್ಲೇ ಇರುವುದು ಆ ಪುಸ್ತಕ. ಅದನ್ನೇ ಹೇಳುತ್ತೇನೆ, ನೀವು ಕೇಳುವಿರಾ? ಹೇಳುವರಾಗಿ ಸ್ವಾಮಿ. ಆಗಬಹುದು. ಈ ರೀತಿ ಪರಮಾತ್ಮನು ಮಹಾಂದಾತನಿಗೆ ಕಷ್ಟವನ್ನು ಕೊಡ್ತಿದ್ದನು. ಕೇಳ್ರಿ ಈ ದಿವಸ ಸುರಸೇನ ಮಹಾರಾಜರ ಆಸ್ಥಾನದಲ್ಲಿ ಸತ್ಯ ಶೋಧನೆ ನಡೆಯುವುದಂತೆ. ಆದ್ದರಿಂದ ಅವರವರು ಮಾಡಿರುವ ದಾನ ಧರ್ಮಗಳನ್ನು ಒಂದೊಂದು ಚೀಟಿಯಲ್ಲಿ ಬರೆದು ಸಿಂತೋಲನ ಮೇಲೆ ಇರಿಸಿದರೆ ಅದರ ತೂಕಕ್ಕೆ ತಕ್ಕ ಬಂಗಾರವನ್ನು ಕೊಡುವರೆಂದು ಡಂಗೂರವನ್ನು ಸಾಧಿಸುತ್ತಿದ್ದಾರೆ. ಸ್ವಾಮಿ, ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಸ್ವಾಮಿ. ಮಗು ಆಗಬಹುದು. ಬನ್ನಿ, ಹೋಗೋಣ ಬನ್ನಿ. ಗೌರವ ಧನಪಾಲ ಶೆಟ್ಟಿಯ ಮನೆಯಲ್ಲಿ ಕಳ್ಳತನವನ್ನು ಮಾಡಿದ್ದರಿಂದ ನಿನಗೆ ಕಣ್ಣು ನಾಲಿಗೆಗಳನ್ನು ಕಿತ್ತು ಈ ರಾಜ್ಯದಿಂದ ಆಚೆ ಹಾಕಿದವಲ್ಲ, ಪುನಃ ಬಂದಿರುವೆಯ? ಸೇವಕರೇ, ಇವರನ್ನು ಶೂಲಕ್ಕೇರಿಸಿ. ನಿನ್ನೆ ದಿನ ಮಹಾಂದಾತನ ಚರಿತ್ರೆಯನ್ನು ಕೇಳಿದ ಪುಣ್ಯಾತ್ಮರಿಗೆ ಇಂಥ ಕಷ್ಟ ಬಂದಿದೆ. ಅಯ್ಯೋ, ಏನು ಇವರು ಅಂತಹ ಸತ್ಯವಂತರೇ? ಹೌದು. ಎಲ್ಲೋ ಗೌರವ, ನೀನು ಮಾಡಿರುವ ದಾನ ಧರ್ಮಗಳನ್ನು ಒಂದು ಚೀಟಿಯಲ್ಲಿ ಬರೆದು ಚಿಂತೋದ ಮೇಲೆ ಇಡುವಂತ ನಾವು. ದೇವಿ, ನಾನು ಮಾಡಿದ ದಾನ ಧರ್ಮಗಳನ್ನು ಹೇಳುವೆನು, ಒಂದು ಚೀಟಿಯಲ್ಲಿ ಬರೆದು ಆ ಚಿತ್ತೋಲಕದ ಮೇಲೆ ಇಡುವಳಾಗು ದೇವಿ. ಎಲ್ಲೋ ಗುರವ, ನಿನ್ನ ತಕ್ಕಡಿ ಮೇಲೆ ಹೇಳುತ್ತಿರುವುದು. ಅಯ್ಯೋ ಪರಮಾತ್ಮ, ದೇವಿ, ನಿನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ಕಲಚಿ ಆ ಚಿತ್ತೋಲಕದ ಮೇಲೆ ಇಡುವಳಾಗು ದೇವಿ. ಚಂದ್ರ ಆಸೆಯಾದರೂ ತನ್ನ ಕೊರಳಿನಲ್ಲಿರುವ ಮಾಂಗಲ್ಯವನ್ನು ಚಿದ್ದೋಲದ ಮೇಲೆ ಇಳಿಸುವಳು. ಈಗ ನಾನು ಕೊನೆ ಬಾರಿ ಇವರ ಸತ್ಯವನ್ನು ಪರೀಕ್ಷಿಸಿ ನೋಡುವೆನು. ನಾನಾಗಿಯೇ ಚಿತ್ತೋಲವನ್ನು ಒಂದು ಸಾರಿ ಜಗ್ಗಿಸಿ ಇವರ ಸತ್ಯವನ್ನು ಪರೀಕ್ಷಿಸುವೆನು. ಇವರೆಂತಹ ಸತ್ಯವಂತರು! ಇವರಿಗೆ ಇನ್ನೂ ನಾನು ಕಷ್ಟವನ್ನು ಕೊಟ್ಟಿದ್ದೆ, ಆದರೆ ನನಗೆ ಅಪಮಾನವಾಗುವುದು.
ನಾನು ಇವರಿಗೆ ಪ್ರತ್ಯಕ್ಷವಾಗುವುದೇ ಸರಿ. ಅಯ್ಯ ಸತ್ಯವ್ರತ ರಾಜ, ಯಾರು ಯಾರು ನನ್ನನ್ನು ಕರೆದವರು? ನಾನು ಛಾಯಾ ಮಾರ್ತಂಡನಾದ ಶನಿದೇವರು ಬಂದಿರುವುದು. ಆ, ಪರಮಾತ್ಮ! ಒಂಟಿ ಪಾದದಿಂದ ಬಂದ ಶನಿದೇವರು ಪರಮಾತ್ಮ ಎಲ್ಲಿದೆ ತಂದೆ? ಒಂಟಿ ಪಾದದಿಂದ ಬಂದ ಆದಾರಾಗಿ ಲೋಕವನ್ನಿದೆ. ಒಂಟಿ ಪಾದದಿಂದ ಬಂದ ಶನಿದೇವನೇ ಬಾಲನಂದನ ಮಾಯದ ದುರ್ಗವನ್ನು ಏರಿಸಿದೆಯ ಘೋರವಾದ ಕಾಡಿನಲ್ಲಿ ತಂದು ಪರಮಾತ್ಮ ಮಾಯದ ದುರ್ಗವನ್ನು ಏರಿಸಿದೆಯ ಘೋರವಾದ ಕಾಡಿನಲ್ಲಿ ತಂದು ಬಿಟ್ಟೆಯ ಯಾವ ತಪ್ಪಿಗೆ ಇಂಥ ಗೀತೆಯು ಪರಮಾತ್ಮ ಹೇಳಬಾರದೆ ಒಂಟಿ ಪಾದದಿಂದ ಬಂದ ಶೆಟ್ಟಿಯ ಮನೆಯನ್ನು ಸೇರಿಸಿದೆಯ ಕಳ್ಳವೆಂಬ ಅಪವಾದ ಹೊರಿಸಿದೆಯ ಪರಮಾತ್ಮ ಎಲ್ಲಿದೆ ತಂದೆ? ಶೆಟ್ಟಿಯ ಮನೆಯನ್ನು ಸೇರಿಸಿದೆಯ ಕಳ್ಳವೆಂಬ ಅಪವಾದ ಹೊರಿಸಿದೆಯ ಯಾವ ತಪ್ಪಿಗೆ ಇಂಥ ಗೀತೆಯು ಪರಮಾತ್ಮ ಹೇಳಬಾರದೆ ಒಂಟಿ ಪಾದದಿಂದ ಬಂದ ಶನಿದೇವನೇ ಪರಮಾತ್ಮ ಎಲ್ಲಿದೆ ತಂದೆ? ಪೂರ್ವಜನ ಹೃದಯವನ್ನು ಕೇಳಿಕೊಂಡೆಯ ಪರಮಾತ್ಮ ಇನ್ನು ನಮ್ಮ ಮೇಲೆ ದಯವಂತೆ ಪರಮಾತ್ಮ. ಅಯ್ಯ ಸತ್ಯವ್ರತ ರಾಜ, ನಿನ್ನ ಭಕ್ತಿಗೆ ನಾನು ಮೆಚ್ಚಿರುವೆನು. ಏನು ಹೊರಬೇಕು ಕೇಳುಕೋ, ದಯಪಾಲಿಸುವೆನು. ಪರಮಾತ್ಮ
ನಮಗೆ ಕೊಟ್ಟ ಕಷ್ಟವನ್ನು ಇತರರಿಗೆ ಕೊಡಲೆಂದು ವಾಗ್ದಾನವನ್ನು ಕೊಡು ತಂದೆ, ವಾಗ್ದಾನವನ್ನು ಕೊಡು. ಅಯ್ಯ ಸತ್ಯರಥ ರಾಜನೇ, ಇಂಥ ಕಷ್ಟ ಕಾಲದಲ್ಲೂ ಸಹ ನಿನ್ನ ಹೆಂಡತಿಯ ನಾಲಿಗೆಯನ್ನು ಕೇಳದೆ, ನಿನ್ನ ನೇತ್ರಗಳನ್ನು ಕೇಳದೆ, ನಿನ್ನ ಮಗನ ಕರಗಳನ್ನು ಕೇಳದೆ ಪ್ರಜೆಗಳ ಹಿತವನ್ನೇ ಬಯಸುತ್ತಿರುವೆ ಇಲ್ಲ. ನಿನ್ನ ಭಕ್ತಿಗೆ ನಾನು ಮೆಚ್ಚಿರುವೆನು ಸತ್ಯವ್ರತ ರಾಜ. ನನ್ನ ತಂದೆಯಾದ ಸೂರ್ಯದೇವನ ವರಬಲದಿಂದ ನಿನಗೆ ನೇತ್ರಗಳು ಬರಲಿ, ನನ್ನ ತಾಯಿಯಾದ ಛಾಯಾದೇವಿ ವರಬಲದಿಂದ ನಿನ್ನ ಹೆಂಡತಿಗೆ ನಾಲಿಗೆಯೂ ಬರಲಿ, ಶ್ರೀಮನ್ ನಾರಾಯಣ ದಯೆಯಿಂದ ನಿನ್ನ ಮಗನಿಗೆ ಕರಗಳು ಬರಲಿ. ಚಂದ್ರ ಅಯ್ಯ ಸತ್ಯವ್ರತ ರಾಜನೇ, ಪರಮಾತ್ಮ ಅಯ್ಯ ಪಾದಗಳನ್ನು ಎಷ್ಟೊಂದು ಮನೋಹರವಾಗಿರುತ್ತೆ. ನಿನಗೆ ಕೊಟ್ಟ ಕಷ್ಟಂತಗಳು ತೃಣ ಮಾತ್ರ. ಹಿಂದೆ ಅನೇಕ ರಾಜಾದಿ ರಾಜರುಗಳಿಗೆ ನಾನು ಬಹಳ ಕಷ್ಟಗಳನ್ನು ಕೊಟ್ಟಿರೋನು. ಆ ಕಷ್ಟಗಳ ಮುಂದೆ ನಿನ್ನ ಕಷ್ಟವು ತೃಣ ಮಾತ್ರ. ನಿಮ್ಮ ಎಲ್ಲರಿಗೂ ಮಂಗಳವಾಗಲಿ. ನಿನ್ನ ಚರಿತ್ರೆಯನ್ನು, ನನ್ನ ಚರಿತ್ರೆಯನ್ನು ಯಾರು ಕೇಳುವರು, ಓದುವರು, ಪಠನೆ ಮಾಡುವರು ಅಂಥವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುವೆನು. ಅಲ್ಲದೆ ಯಾರು ನನ್ನನ್ನು ತಿರಸ್ಕರಿಸಿ ಜರುವರು ಅಂತಹ ನರದಮರಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಕೊರಗಿಸಿ ನರಳಿಸಿ ಕಾಡದೆ ಬಿಡುವುದಿಲ್ಲ. ಇದು ಸತ್ಯ. ಅಯ್ಯ ಸತ್ಯರಥ ರಾಜ, ನೀವು ನಿಮ್ಮ ಪಟ್ಟವನ್ನು ಸೇರಿ ಸುಖವಂದಿರಿ. ನಾನಿನ್ನು ನನ್ನ ನಿಜಾಸ್ಥಾನವಾದ ತಾರಾಮಂಡಲಕ್ಕೆ ಹೋಗುವೆನು. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಸೂರ್ಯ ಕುಮಾರನೆ ಶನಿದೇವಾ, ಸೂರ್ಯ ಕುಮಾರನೆ ಶನಿದೇವಾ. ಛಾಯಾ ಪುತ್ರನೆ ಮಹಾದೇವಾ, ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ತಂದೆಯು ನೀನೇ ಶನಿದೇವಾ, ತಂದೆಯು ನೀನೇ ಶನಿದೇವಾ, ತಾಯಿಯು ನೀನೇ ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಕಾಕಾ ವಾಹನ ಶನಿದೇವಾ, ಕಾಕಾ ವಾಹನ ಶನಿದೇವಾ. ಆಪತ್ ಬಾಂಧವ ಮಹಾದೇವಾ, ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಬೇಡುವೆ ಪಾದವ ನೀನು ನಿದಯವ, ಬೇಡುವೆ ಪಾದವ ನೀಡಿ ನಿದಯವ. ಕನಿಕರದಿಂದ ಕಾಪಾಡಯ್ಯ, ಕನಿಕರದಿಂದ ಕಾಪಾಡಯ್ಯ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಜಯ ಕರ್ಪೂರದಾರತಿ ಶನಿದೇವನಿಗೆ, ಕರ್ಪೂರದಾರತಿ ಶನಿದೇವನಿಗೆ. ತುಳ
ತುಳಸಿಯ ಮಾಲೆ ಪರಮಾತ್ಮನಿಗೆ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ಶ್ರೀ ಶಾಂತ ಜನೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿಕ್ಕೆ ಶ್ರೀ ಶಾಂತ ಜನೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿಕ್ಕೆ ಶ್ರೀ ಶಾಂತ ಜನೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿಕ್ಕೆ ಶ್ರೀ ಶ್ರೀದೇವರ ಪಾದಾರವಿಂದಕ್ಕೆ ಗೋವಿಂದ ಆಂಜನೇಯನ ಪಾದಾರವಿಂದಕ್ಕೆ ಗೋವಿಂದ ಹರಮ ಪಾರ್ವತೀಶ್ವದೇ रामांके भीमांके शनि महाराज के